ಅದು ಆಗಸ್ಟ್ 8 ಆರ್ಜಿ ಕಾರ್ ಮೆಡಿಕಲ್ ಹಾಸ್ಪಿಟಲ್ ಕೋಲ್ಕತ್ತಾ. 31 ವರ್ಷ ವಯಸ್ಸುಳ್ಳ ಜೂನಿಯರ್ ಡಾಕ್ಟರ್ 36 ಗಂಟೆಗಳ ಕಾಲ ನಿರಂತರವಾಗಿ ಹಾಸ್ಪಿಟಲ್ನಲ್ಲಿ ಡ್ಯೂಟಿ ಮಾಡ್ತಾರೆ. ಆ ದಿನ ರಾತ್ರಿ ಕೂಡ ಅವರು ಡ್ಯೂಟಿನಲ್ಲೇ ಇದ್ದಾರೆ. ಇವರು PG ಮಾಡುತ್ತಿರುವ ಒಬ್ಬ ಟ್ರೈನಿ ಡಾಕ್ಟರ್. ಈ ಡಾಕ್ಟರ್ ತನ್ನ ಕೊಲೀಗ್ಸ್ ಜೊತೆ ಮಾತನಾಡಲು 3rd ಫ್ಲೋರ್ನಲ್ಲಿರುವ ಸೆಮಿನಾರ್ ಹಾಲ್ಗೆ ಬರ್ತಾರೆ. ಅಲ್ಲಿ ಅವರ ಜೊತೆನೆ ಊಟ ಕೂಡ ಮಾಡ್ತಾರೆ. ಈ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ಸ್ ರೆಸ್ಟ್ ತಗೊಳ್ಳೋದಕ್ಕೆ ಸಪರೇಟ್ ರೂಮ್ ಇಲ್ಲ. ಇದರಿಂದ ತನ್ನ ಕೊಲೀಗ್ಸ್ ಹೋದ ನಂತರ 36 ಗಂಟೆಗಳ ಕಾಲ ನಿರಂತರವಾಗಿ ಡ್ಯೂಟಿ ಮಾಡಿ ಸುಸ್ತಾದ ಅವರು ಅದೇ ಸೆಮಿನಾರ್ ಹಾಲ್ನಲ್ಲಿ ಮಲಗಿ ಬಿಡ್ತಾರೆ. ಆದರೆ ಮುಂದಿನ ದಿನ ಬೆಳಗ್ಗೆ ಹಾಸ್ಪಿಟಲ್ನಿಂದ ಅವರ ತಂದೆಗೆ ಒಂದು ಕಾಲ್ ಬರುತ್ತೆ. ಆ ಫೋನ್ ಕಾಲ್ನಲ್ಲಿ ನಿಮ್ಮ ಮಗಳು ಹಾಸ್ಪಿಟಲ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಅವರ ತಂದೆ ತಾಯಿ ಇಬ್ರು ಹಾಸ್ಪಿಟಲ್ಗೆ ಬರ್ತಾರೆ. ಆದರೆ ಪೊಲೀಸರು ಅವರನ್ನು ಒಳಗಡೆ ಬಿಡೋದಿಲ್ಲ. ಈ ರೀತಿ 3 ಗಂಟೆಗಳಾದ ನಂತರ ಆಗ ಅವರ ತಂದೆಯನ್ನು ಒಳಗಡೆ ಬಿಡ್ತಾರೆ. ಅಲ್ಲಿ ಅವರ ಮಗಳು ಅರ್ಧನಗ್ನವಾಗಿ ಬಿದ್ದಿದ್ದಾಳೆ. ಅವರ ತುಟಿಗಳು ಕಟ್ಟಾಗಿವೆ, ಬ್ಲಡ್ ಸುರಿತಿದೆ, ತನ್ನ ಕಣ್ಣಿನಲ್ಲಿ ಗ್ಲಾಸ್ ಪೀಸಸ್ ಇವೆ. ಇದನ್ನು ನೋಡಿ ನನ್ನ ಮಗಳನ್ನ ಅತ್ಯಾಚಾರ ಮಾಡಿದ್ದಾರೆ ಅಂತ ಅವರ ತಂದೆಗೆ ಅರ್ಥ ಆಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಮಗಳನ್ನ ನೋಡಿ ಅವರ ತಂದೆ ತುಂಬಾನೇ ದುಃಖ ಪಡ್ತಾರೆ. ಅಷ್ಟಕ್ಕೂ ಅಲ್ಲಿ ಏನ್ ನಡೆಯಿತು, ಹೇಗೆ ನಡೆಯಿತು, ಇದು ರೇಪಾ ಅಥವಾ ಗ್ಯಾಂಗ್ ರೇಪಾ? ಪೊಲೀಸರು ಈ ಕೇಸನ್ನ ಬೇರೆ ರೀತಿ ಹೇಗೆ ಹೇಳ್ತಿದ್ದಾರೆ? ಈ ವಿಷಯಗಳನ್ನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಪೊಲೀಸರು ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಆ ಡಾಕ್ಟರ್ ಸತ್ತ ನಂತರ ಅವರ ದೇಹ ಇದ್ದ ಪ್ಲೇಸ್ನಲ್ಲಿ ಒಂದು ಬ್ಲೂಟೂತ್ ಏರ್ಬಡ್ ಸಿಗುತ್ತೆ. ಸೆಮಿನಾರ್ ಹಾಲ್ನಲ್ಲಿ ಯಾವುದೇ CCTV ಕ್ಯಾಮ್ರಾಸ್ ಇಲ್ಲ. ನಂತರ ಪೊಲೀಸರು ಮೈನ್ ಡೋರ್ನಲ್ಲಿರುವ CCTV ಕ್ಯಾಮ್ರಾವನ್ನ ಚೆಕ್ ಮಾಡ್ತಾರೆ. ಆ ಫುಟೇಜ್ನಲ್ಲಿ ಸೇಮ್ ಆ ದೇಹದ ಹತ್ತಿರ ಸಿಕ್ಕ ಏರ್ಬಡ್ಸ್ ರೀತಿನೇ ಇರುವ ಏರ್ಬಡ್ಸ್ ಅನ್ನ ಒಬ್ಬ ವ್ಯಕ್ತಿ ಹಾಕಿಕೊಂಡು ಹಾಸ್ಪಿಟಲ್ಗೆ ಬರ್ತಾನೆ. ಇವರ ಜೊತೆ ಆಗಸ್ಟ್ 9ರಂದು ಬೆಳಿಗ್ಗೆ 3 ರಿಂದ 5 ಗಂಟೆ ಮಧ್ಯದಲ್ಲಿ ಸುಮಾರು 10 ಜನ ಹಾಸ್ಪಿಟಲ್ಗೆ ಬರ್ತಾರೆ. ಅವರೆಲ್ಲರನ್ನು ಪೊಲೀಸರು ಇನ್ವೆಸ್ಟಿಗೇಷನ್ಗಾಗಿ ಕರೀತಾರೆ. ಈ ರೀತಿ ಅವರೆಲ್ಲರ ಫೋನನ್ನು ತೆಗೆದುಕೊಂಡು ಡಾಕ್ಟರ್ ಹತ್ರ ಸಿಕ್ಕ ಏರ್ಬಡ್ಸ್ ಅನ್ನ ಅವರ ಮೊಬೈಲ್ಗೆ ಕನೆಕ್ಟ್ ಮಾಡಿ ನೋಡ್ತಾರೆ. ಆ ಏರ್ಬಡ್ಸ್ ಒಬ್ಬ ವ್ಯಕ್ತಿ ಫೋನ್ಗೆ ಕನೆಕ್ಟ್ ಆಗುತ್ತೆ. ಅವನೇ ಸಂಜಯ್ ರಾಯ್. ತಕ್ಷಣ ಪೊಲೀಸರು ಅವನನ್ನು ಹತೋಟಿಗೆ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಅವರ ಇನ್ವೆಸ್ಟಿಗೇಷನ್ ಅಲ್ಲಿ ತಿಳಿದು ಬಂದ ವಿಷಯ ಏನು ಅಂದ್ರೆ, ಸಂಜಯ್ ರಾಯ್ ಅನ್ನೋ ವ್ಯಕ್ತಿ ಒಬ್ಬ ಪೊಲೀಸ್ ಇನ್ಫಾರ್ಮರ್. ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡೋದು, ಪೊಲೀಸರಿಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಈ ಹಾಸ್ಪಿಟಲ್ಗೆ ಕರೆದುಕೊಂಡು ಬರೋದು, ಇಂತಹ ಕೆಲಸಗಳನ್ನ ಮಾಡ್ತಿದ್ದ. ಆದ್ರೆ ಆಗಸ್ಟ್ 8ನೇ ತಾರೀಕು ರಾತ್ರಿ ಈ ಸಂಜಯ್ ಒಬ್ಬ ವ್ಯಕ್ತಿಗೆ ಸರ್ಜರಿ ಮಾಡಿಸಲು ಹಾಸ್ಪಿಟಲ್ಗೆ ಬರ್ತಾನೆ. ಸಮಯ 1 ಗಂಟೆ ಆಗ್ತಿದೆ. ಇವನು ಹಾಸ್ಪಿಟಲ್ನಲ್ಲಿ ಒಂದು ಪ್ರದೇಶಕ್ಕೆ ಹೋಗಿ ತನ್ನ ಫೋನನ್ನ ನೋಡ್ಕೊಂಡು ಎಣ್ಣೆ ಕೂಡ ಹೊಡಿತಾನೆ. ಆನಂತರ ಹಾಸ್ಪಿಟಲ್ನ 3rd ಫ್ಲೋರ್ಗೆ ಹೋಗ್ತಾನೆ. ಅಲ್ಲೇ ಸೆಮಿನಾರ್ ಹಾಲ್ ಇರುತ್ತೆ. ಈ ಸೆಮಿನಾರ್ ಹಾಲ್ನಲ್ಲಿ ಆ ಡಾಕ್ಟರ್ ಅನ್ನ ನೋಡ್ತಾನೆ. ಆ ಡಾಕ್ಟರ್ ನಿದ್ದೆಯಲ್ಲಿ ಇದ್ದ ಕಾರಣ ಅವರ ಮೇಲೆ ಕ್ರೂರವಾಗಿ ದಾಳಿ ಮಾಡ್ತಾನೆ. ನಂತರ ಎವಿಡೆನ್ಸ್ ಅನ್ನ ನಾಶ ಮಾಡೋದಕ್ಕೆ ಆ ಪ್ರದೇಶವನ್ನೆಲ್ಲ ಕ್ಲೀನ್ ಮಾಡ್ತಾನೆ. ಆ ಸಮಯದಲ್ಲಿ ಅವರ ಏರ್ಬಡ್ಸ್ ಅಲ್ಲಿ ಬಿದ್ದು ಹೋಗುತ್ತೆ. ಬೆಳಿಗ್ಗೆ 3 ಗಂಟೆಗೆ ಒಳಗೆ ಹೋದ ಸಂಜಯ್ ಸುಮಾರು 40 ರಿಂದ 45 ನಿಮಿಷಗಳ ಕಾಲ ಅಲ್ಲೇ ಇರ್ತಾನೆ. ಆನಂತರ 4 ಗಂಟೆ 37 ನಿಮಿಷಕ್ಕೆ ನನಗೇನು ಗೊತ್ತಿಲ್ಲ ಅನ್ನೋ ರೀತಿ ಹಾಸ್ಪಿಟಲ್ನಿಂದ ಹೊರಟು ಹೋಗ್ತಾನೆ. ಇವನ ಮೇಲೆ ಇದಕ್ಕಿಂತ ಮುಂಚೆನೆ ಕ್ರಿಮಿನಲ್ ರೆಕಾರ್ಡ್ಸ್ ಕೂಡ ಇವೆ. ಇದುವರೆಗೂ ಇವನು 4 ಜನ ಮಹಿಳೆಯರನ್ನ ಮದುವೆ ಆಗಿದ್ದಾನೆ. ಅದರಲ್ಲಿ 3 ಜನ ಹೆಂಡತಿಯರು ಇವನ ಟಾರ್ಚರ್ ಭರಿಸಲು ಸಾಧ್ಯವಿಲ್ಲದೆ ಇವನನ್ನ ಬಿಟ್ಟು ಹೋಗ್ತಾರೆ. 4ನೇ ಹೆಂಡತಿ ಕ್ಯಾನ್ಸರ್ನಿಂದ ಸತ್ತು ಹೋಗ್ತಾರೆ. ಅಷ್ಟಕ್ಕೂ ಪೊಲೀಸರು ಈ ಕೆಲಸ ಮಾಡಿದ್ದು ಸಂಜಯ್ ಅಂತ ಹೇಗೆ ಕಂಡುಹಿಡಿತಾರೆ? ಇದಕ್ಕೆ ಕೆಲವು ಆಧಾರಗಳು ಇವೆ. ಅವುಗಳ ಬಗ್ಗೆ ಈಗ ನೋಡೋಣ. ನಂಬರ್ 1, ಏರ್ಬಡ್ಸ್ ಕನೆಕ್ಟ್ ಆಗೋದು. ನಂಬರ್ 2, ಇವನು ಮನೆಗೆ ಹೋಗಿ ಅವನ ಡ್ರೆಸ್ ಅನ್ನ ವಾಶ್ ಮಾಡ್ತಾನೆ. ಆದ್ರೆ ಅವನ ಶೂ ಮೇಲೆ ಮಾತ್ರ ಒಂದು ಬ್ಲಡ್ ಮಾರ್ಕ್ ಹಾಗೆ ಇರುತ್ತೆ. ಇದರಿಂದ ಸಿಕ್ಕಿ ಬೀಳ್ತಾನೆ. ನಂಬರ್ 3, ಅವನ ಫೋನನ್ನ ಪೊಲೀಸರು ತೆಗೆದುಕೊಂಡು ಚೆಕ್ ಮಾಡ್ತಾರೆ. ಆ ಮೊಬೈಲ್ನಲ್ಲಿ ತುಂಬಾ ಭಯಂಕರವಾದ ನಗ್ನ ಚಿತ್ರಗಳು ಕಾಣಿಸುತ್ತೆ. ನಂಬರ್ 4, ಸಂಜಯ್ ದೇಹವನ್ನ ಎಕ್ಸಾಮಿನೇಷನ್ ಮಾಡಿದಾಗ ದೇಹದ ಮೇಲೆ ಸ್ಕ್ರಾಚಸ್ ಕಾಣಿಸುತ್ತೆ. ಆ ಸ್ಕ್ರಾಚಸ್ ಅನ್ನ ಅಬ್ಸರ್ವ್ ಮಾಡಿ ನೋಡಿದ್ರೆ ಡಾಕ್ಟರ್ ಮೇಲೆ ಅಟ್ಯಾಕ್ ಮಾಡಿದಾಗ ಡಾಕ್ಟರ್ ತನ್ನ ಉಗುರುಗಳಿಂದ ಮಾಡಿದ ಗಾಯಗಳು ಅಂತ ಗೊತ್ತಾಗುತ್ತೆ. ಈ ರೀತಿ ಪೊಲೀಸರಿಗೆ ಅರ್ಥ ಆಗುತ್ತೆ ಈ ಕೆಲಸ ಮಾಡಿದ್ದು ಸಂಜಯ್ ಅಂತ. ಒಬ್ಬ ಡಾಕ್ಟರ್ 36 ಗಂಟೆಗಳ ಕಾಲ ನಿರಂತರವಾಗಿ ಕಷ್ಟಪಟ್ಟು ಕೇವಲ 1 ಗಂಟೆ ಮಾತ್ರ ವಿಶ್ರಾಂತಿ ತಗೊಂಡ್ರೆ ಆ ಕೊನೆ ಕ್ಷಣದಲ್ಲಿ ಈ ರೀತಿ ನಡೆದಿರೋದು ಎಷ್ಟು ದಾರುಣ ಅಂತ ಅರ್ಥ ಆಗುತ್ತೆ. ಆದರೆ ಪೊಲೀಸರು ಪ್ರಾರಂಭದಲ್ಲಿ ಇದನ್ನ ಆತ್ಮಹತ್ಯೆ ಅಂತ ಹೇಳ್ತಾರೆ.
ಆದ್ರೆ ಆ ಡಾಕ್ಟರ್ ಅವರ ತಂದೆ ಹೋಗಿ ನೋಡಿದಾಗ ಅವರ ಕಾಲುಗಳು 90 ಡಿಗ್ರೀಸ್ನಲ್ಲಿ ಇರುತ್ತೆ. ಅಷ್ಟೇ ಅಲ್ಲ, ಅವರ ದೇಹವೆಲ್ಲ ಇಂಜುರೀಸ್ನಿಂದ ತುಂಬಿರುತ್ತೆ. ಅರ್ಧ ನಗ್ನದಿಂದ ಬಿದ್ದಿರ್ತಾರೆ. ಇದು ರೇಪ್ ಅಂತ ಇಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿದ್ರೆ ಪೊಲೀಸರು ಮಾತ್ರ ಹೇಗೆ ಆತ್ಮಹತ್ಯೆ ಅಂತ ಹೇಳ್ತಾರೆ. ಇದರ ಬಗ್ಗೆ ತಿಳಿದುಕೊಳ್ಳುವ ಮುಂಚೆ ಡಾಕ್ಟರ್ ದೇಹವನ್ನ ಪೋಸ್ಟ್ ಮಾರ್ಟಂಗೆ ಕಳಿಸಿದ ನಂತರ ಅಟೋಪ್ಸಿ ರಿಪೋರ್ಟ್ ಬರುತ್ತೆ. ಈ ರಿಪೋರ್ಟ್ ಅನ್ನು ನೋಡಿದ್ರೆ ಅರ್ಥ ಆಗುತ್ತೆ ಆ ಡಾಕ್ಟರ್ ಎಷ್ಟು ನೋವನ್ನು ಅನುಭವಿಸಿದ್ದಾರೆ ಅಂತ. ಆ ರಿಪೋರ್ಟ್ ನಲ್ಲಿ ಏನಿದೆ ಅಂದ್ರೆ ಆ ಡಾಕ್ಟರ್ನ ಅಪ್ಪರ್ ಲಿಪ್ ಮತ್ತು ಲೋವರ್ ಲಿಪ್, ಅದೇ ರೀತಿ ನೋಸ್, ಈ ಮೂರು ಸ್ವಲ್ಪ ಸ್ವಲ್ಪ ಕಟ್ಟಾಗಿ ಅವುಗಳ ಮೇಲೆ ಕಚ್ಚಿದ ಗುರುತುಗಳು ಇವೆ. ಅಂದ್ರೆ ಸಂಜಯ್ ಅಟ್ಯಾಕ್ ಮಾಡಿದಾಗ ಅವರು ಕೂಗಬಾರ್ದು ಅಂತ ಈ ರೀತಿ ಮಾಡಿರ್ತಾನೆ. ನಂಬರ್ 2, ತನ್ನ ಕೆನ್ನೆ ಮೇಲೆ ಮತ್ತು ಕೆಳದವಡೆ ಮೇಲೆ ಗಾಯ ಆಗಿದೆ. ನಂಬರ್ 3, ಡಾಕ್ಟರ್ನ ಕಾಲರ್ ಬೋನ್ ಕಟ್ ಆಗಿದೆ. ನಂಬರ್ 4, ಡಾಕ್ಟರ್ ಕಣ್ಣಿನಲ್ಲಿ ಗ್ಲಾಸ್ ಪೀಸಸ್ ಇವೆ. ಅದೇ ರೀತಿ ಬೆರಳುಗಳ ಮೇಲೆ ಗಾಯಗಳಾಗಿವೆ. ನಂಬರ್ 5, ತಲೆಯಲ್ಲಿರುವ ಟೆಂಪೋರಲ್ ಬೋನ್ ಕಟ್ ಆಗಿದೆ. ಅಂದ್ರೆ ಅವನು ಡಾಕ್ಟರ್ ತಲೆಯನ್ನ ಗೋಡೆಗೆ ಎಷ್ಟು ಜೋರಾಗಿ ಹೊಡೆದಿದ್ದಾನೆ ಅಂತ ಅರ್ಥ ಆಗುತ್ತೆ. ನಂಬರ್ 6, ಇದು ತುಂಬಾ ದಾರುಣ. ಆ ಡಾಕ್ಟರ್ ಪ್ರೈವೇಟ್ ಪಾರ್ಟ್ ಹತ್ತಿರ ಒಂದು ಭಾಗನೇ ಮುರಿದೋಗಿದೆ. ಈ ಇಮೇಜ್ ಅನ್ನ ನೋಡಿದ್ರೆ ಅದು ನಿಮ್ಗೆ ಅರ್ಥ ಆಗುತ್ತೆ. ಇದನ್ನೆಲ್ಲ ನೋಡಿದ್ರೆ ಆ ಡಾಕ್ಟರ್ ಆ ಸಮಯದಲ್ಲಿ ಎಷ್ಟು ನೋವನ್ನು ಅನುಭವಿಸಿದ್ದಾರೆ ಅಂತ ಅರ್ಥ ಆಗುತ್ತೆ. ಇನ್ನು ಕೊನೆಯದಾಗಿ ತುಂಬಾ ಮುಖ್ಯವಾದ ವಿಷಯ ಏನು ಅಂದ್ರೆ ಆ ಡಾಕ್ಟರ್ ಹೊಟ್ಟೆಯಲ್ಲಿ ಸುಮಾರು 150 ಮಿಲಿಗ್ರಾಂ ವೀರ್ಯಾಣು ಸಿಗುತ್ತೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯಿಂದ ಸುಮಾರು 15 ರಿಂದ 20 mg ಮಾತ್ರ ವೀರ್ಯಾಣು ಬರುತ್ತೆ. ಆದ್ರೆ ಇಲ್ಲಿ 150 mg ಇದೆ ಅಂದ್ರೆ ಇದರಿಂದ ತುಂಬಾ ಅನುಮಾನಗಳು ಬರುತ್ತೆ. ಅಂದ್ರೆ ಈ ಕೆಲಸವನ್ನು ಒಬ್ಬರು ಮಾಡಿದ್ದಾರಾ ಅಥವಾ ಇದನ್ನ ಒಂದು ಗ್ಯಾಂಗ್ ಮಾಡಿದ್ಯಾ ಅಂತ. ಇದೆಲ್ಲ ನಡೆದ ನಂತರ ಎಲ್ಲರೂ ಹೋರಾಟ ಮಾಡ್ತಿದ್ರೆ ಆರ್ಜಿಕರ್ ಕಾಲೇಜ್ ಪ್ರಿನ್ಸಿಪಲ್ ಆದ ಸಂದೀಪ್ ಒಂದು ಮಾತನ್ನ ಹೇಳುತ್ತಾರೆ. ಅದೇನು ಅಂದ್ರೆ ಆ ಸಮಯದಲ್ಲಿ ಆ ಹುಡುಗಿ ಅಲ್ಲಿ ಹೋಗಿ ಹೇಗೆ ಮಲಗಿದ್ದಾಳೆ ಅಂತ. ಈ ಮಾತನ್ನ ಕೇಳಿದ ಡಾಕ್ಟರ್ಸ್ ಎಲ್ಲ ಪ್ರಿನ್ಸಿಪಾಲ್ ರಿಸೈನ್ ಮಾಡಬೇಕು ಅಂತ ಹೋರಾಟ ಮಾಡ್ತಾರೆ. ಇದರಿಂದ ಅವರು ರಿಸೈನ್ ಕೂಡ ಮಾಡ್ತಾರೆ. ಆದರೆ ಕೇವಲ 1 ದಿನದ ಒಳಗೆ ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ಅವರಿಗೆ ಬೇರೆ ಕಾಲೇಜಿನಲ್ಲಿ ಪೋಸ್ಟಿಂಗ್ ಅನ್ನು ಕೊಡುತ್ತೆ. ಈ ರೀತಿ ಪ್ರಿನ್ಸಿಪಲ್ ಬಗ್ಗೆ ಕೂಡ ತುಂಬಾ ಅನುಮಾನಗಳು ಬರುತ್ತೆ. ಅದೇ ರೀತಿ ಪೊಲೀಸರ ಮೇಲೆ ಕೂಡ ತುಂಬಾ ಅನುಮಾನ ಇರೋದ್ರಿಂದ, ಅಂದ್ರೆ ಸಂಜಯ್ ಪೊಲೀಸರ ಜೊತೆ ತುಂಬಾ ಕ್ಲೋಸ್ ಆಗಿ ಇರೋದ್ರಿಂದ, ಅದೇ ರೀತಿ ಡಾಕ್ಟರ್ ಹೊಟ್ಟೆಯಲ್ಲಿ 150 mg ವೀರ್ಯಾಣು ಸಿಕ್ಕಿರೋದ್ರಿಂದ ಇದು ಗ್ಯಾಂಗ್ ರೇಪ್ ಅಂತ ಭಾವಿಸಿ ಇದರ ಹಿಂದೆ ದೊಡ್ಡ ವ್ಯಕ್ತಿಗಳ ಹಸ್ತ ಇದೆ ಅಂತ ಅನುಮಾನಿಸಿ ಈ ಕೇಸನ್ನ ಸಿಬಿಐಗೆ ಕೊಡಬೇಕು ಅಂತ ಪ್ರೊಟೆಸ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಮಮತಾ ಬ್ಯಾನರ್ಜಿ ಅವರ ಮೇಲೆ ಕೂಡ ತುಂಬಾ ಅನುಮಾನಗಳು ಇವೆ. ಒಂದು ಬಾರಿ ವೆಸ್ಟ್ ಬೆಂಗಾಲ್ ಬಗ್ಗೆ ನೋಡಿದ್ರೆ ಅಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ. ವಿಚಿತ್ರ ಏನು ಅಂದ್ರೆ ಅಲ್ಲಿ ಹೋಮ್ ಮಿನಿಸ್ಟರ್ ಕೂಡ ಮಮತಾ ಬ್ಯಾನರ್ಜಿನೇ, ಹೆಲ್ತ್ ಮಿನಿಸ್ಟರ್ ಕೂಡ ಮಮತಾ ಬ್ಯಾನರ್ಜಿನೇ. ಈ ರೀತಿ 7 ಮಂತ್ರಿ ಪದವಿಗಳಲ್ಲಿ ಇವರೇ ಇದ್ದಾರೆ. ನಿಜ ಹೇಳಬೇಕು ಅಂದ್ರೆ ಈ ಕೇಸ್ಗೆ ಸಂಬಂಧಪಟ್ಟ ಪೂರ್ತಿ ಜವಾಬ್ದಾರಿ ಇವರೇ ತಗೊಳ್ಬೇಕು. ಇನ್ನು ವಿಚಿತ್ರ ಏನು ಅಂದ್ರೆ ನ್ಯಾಯ ಕೊಡಬೇಕಾದ ಇವರೇ ನ್ಯಾಯ ಕೊಡಿ ಅಂತ ಪ್ರೊಟೆಸ್ಟ್ ಮಾಡುತ್ತಾರೆ. ಕೊನೆಗೆ ಈ ಒಂದು ಕೇಸನ್ನ ಸಿಬಿಐ ಹ್ಯಾಂಡಲ್ ಮಾಡಬೇಕು ಅಂತ ವೆಸ್ಟ್ ಬೆಂಗಾಲ್ ಹೈಕೋರ್ಟ್ ಹೇಳುತ್ತೆ. ನಂತರ ಸಿಬಿಐ ಚಾರ್ಜ್ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡುತ್ತೆ. ಇದರ ಭಾಗವಾಗಿ ಲೋಕಲ್ ಪೊಲೀಸ್ ಅವರ ಹತ್ರ ಇರುವ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಮತ್ತು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಈ ಕೇಸ್ ಇನ್ನೂ ಸಾಲ್ವ್ ಆಗಲಿಲ್ಲ. ಈ ಕೇಸ್ ಇನ್ನೂ ಸಿಬಿಐ ಹ್ಯಾಂಡ್ ಓವರ್ ನಲ್ಲೇ ಇದೆ. ಆದ್ರೆ ಸಿಬಿಐ ಅವರು ಕೂಡ ವೇಗವಾಗಿ ಇದನ್ನ ಪೂರ್ತಿ ಮಾಡ್ತಾರಾ ಅಂದ್ರೆ ಆಲ್ರೆಡಿ ತುಂಬಾ ಕೇಸ್ಗಳು ಪೆಂಡಿಂಗ್ ನಲ್ಲಿ ಇವೆ. ತುಂಬಾ ಫೇಮಸ್ ಕೇಸ್ಗಳು ಕೂಡ ಇದುವರೆಗೂ ಸಾಲ್ವ್ ಆಗಲಿಲ್ಲ. ಆದ್ರೆ ಇದನ್ನ ಮಾತ್ರ ವೇಗವಾಗಿ ಸಾಲ್ವ್ ಮಾಡಬೇಕು ಅಂತ, ಆ ದ್ರೋಹಿಗೆ ಶಿಕ್ಷೆ ಬೀಳಬೇಕು ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ಡಾಕ್ಟರ್ಸ್ ಮಾತ್ರ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಆದ್ರೆ ಕರೋನಾ ಸಮಯದಲ್ಲಿ ಡಾಕ್ಟರ್ಸೇ ಇಲ್ಲ ಅಂದಿದ್ರೆ ಎಷ್ಟೊಂದು ಜನ ಸತ್ತೋಗ್ತಿದ್ರು ಅಂತ ನಮ್ಮೆಲ್ಲರಿಗೂ ಗೊತ್ತು. ಅವರು ಅವರ ಪ್ರಾಣವನ್ನ ಪಣವಾಗಿಟ್ಟು ನಮ್ಮ ಪ್ರಾಣವನ್ನ ಕಾಪಾಡಲು ಕರೋನಾ ಸಮಯದಲ್ಲಿ ಬಂದಿದ್ದಾರೆ. ಆದ್ದರಿಂದ ನಾವು ಕೂಡ ಪ್ರೊಟೆಸ್ಟ್ ಮಾಡಬೇಕು. ಎಲ್ಲರೂ ಕಾಮೆಂಟ್ ನಲ್ಲಿ ಒಂದೇ ಮಾತರಂ ಅಂತ ಬರೆದು ಅವರಿಗೆ ನ್ಯಾಯ ಸಿಗಬೇಕು ಅಂತ ಪ್ರೊಟೆಸ್ಟ್ ಮಾಡೋಣ. ಆ ಡಾಕ್ಟರ್ ಆತ್ಮಕ್ಕೆ ಶಾಂತಿ ಸಿಗಲಿ. ಅದೇ ರೀತಿ ಆ ಪಾಪಿಗೆ ಭಯಂಕರವಾದ ಶಿಕ್ಷೆ ಬೀಳಲಿ.